ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಹಾಗೂ ಚೊಚ್ಚಲ ಗರ್ಭಿಣಿಯರಿಗೆ ಶ್ರೀಮಂತ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಕಾರ್ತಿಕೋತ್ಸವ ನಿಮಿತ್ತ ಬೆಳಗ್ಗೆ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್ ಮಾತನಾಡಿ, ಸಾಮೂಹಿಕ ವಿವಾಹದಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಸಾಧ್ಯ. ಈ ನಿಟ್ಟಿನಲ್ಲಿ ನವದಂಪತಿಗಳು ಅನ್ಯೋನ್ಯದಿಂದ ಜೀವನ ನಡೆಸುವ ಮೂಲಕ ಚಿಕ್ಕ ಚೊಕ್ಕ ಸಂಸಾರದೊಂದಿಗೆ ಹೆತ್ತವರ ಜೊತೆ ಜೀವನ ನಡೆಸುವಂತೆ ಸಲಹೆ ನೀಡಿದರು. ಸಮಾರಂಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಶಿವನಗೌಡರ್, ಮಾಜಿ ಸದಸ್ಯ ಅಮರಪ್ಪ ಕಲಬುರ್ಗಿ, ಶರಣಯ್ಯ ಸಾಲಿಮಠ್, ಶಿವಕುಮಾರ್ ಸರಗನಾಚಾರ್ಯಮಠ್, ಶಿವಯ್ಯ ಶಾಸ್ತ್ರಿ, ಮಲ್ಲೇಶ್ ಗೌಡ ಮಾಲಿ ಪಾಟೀಲ್, ಮುದುಕಪ್ಪ ಸಜ್ಜನ್, ವಿರೂಪಾಕ್ಷಯ್ಯ ಗಂಧದ್, ವಿರೂಪಾಕ್ಷಯ್ಯ ಪರಯನಮಠ್, ಸಂಗಪ್ಪ ರಾಮತಾಳ್, ಫಕೀರಪ್ಪ ಉಪ್ಪಾರ್ ಸೇರಿದಂತೆ ಅಪಾರ ಭಕ್ತರು ಉಪಸ್ಥಿತರಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಮಾಡ್ತಾ ಬಂದಿದ್ದೀವಿ. ಇದೇ ರೀತಿ ಮತ್ತೆ ಮುಂದಿನ ಮಾಡಬೇಕು ಎಲ್ಲ ಹೇಳಿ ಎಲ್ಲ ಎಲ್ಲ ಹಿರಿಯರು ಕೂಡಿ ಮಾಡ್ತಾನೆ ಬಂದಿದ್ದ. ಮುಂದೆ ದೇವರ ಒಂದು 20 ಹೇಳಿ ಧನ್ಯವಾದ ಮಾತು.